ರಥಸಪ್ತಮಿಯ ಬಗ್ಗೆ ಈ ಹಿಂದೆ ಕೆಲ ಮಾಹಿತಿಗಳನ್ನು ತಿಳಿಸಿದ್ದೇನೆ. ನೀವೇನಾದರೂ ಅದನ್ನು ತಿಳ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಆ ಮಾಹಿತಿ ಎನ್ನುವಂಥದ್ದನ್ನು ತಿಳ್ಕೊಂಡು ಆನಂತರದಲ್ಲಿ ಈ ಮಾಹಿತಿ ಎನ್ನುವಂಥದ್ದನ್ನು. ರಥಸಪ್ತಮಿಯ ಮಹತ್ವ ಅಂದರೆ ಸೂರ್ಯನ ಜನ್ಮ ವಾರ್ಷಿಕೋತ್ಸವಕ್ಕೆ ಸಂಬಂಧಿಸಿದೆ. ಸೂರ್ಯದೇವನು ತನ್ನ ರಥವನ್ನ ಉತ್ತರ ಗೋಳಾರ್ಧಕ್ಕೆ ತಿರುಗಿಸುವ ಮೂಲಕ ಈಶಾನ್ಯ ದಿಕ್ಕಿನಲ್ಲಿ ಚಲಿಸುತ್ತಾನೆ. ಇದು ಋತುವಿನ ಬದಲಾವಣೆಯನ್ನು ಸಹ ಸೂಚಿಸುತ್ತದೆ. ಪುರಾಣಗಳಲ್ಲಿಯೂ ಸಹ ಸೂರ್ಯದೇವನನ್ನ 7 ಸಮರ್ಥ ಕುದುರೆಗಳು ಎಳೆಯುವ ರಥವನ್ನ ಸವಾರಿ ಮಾಡುವುದನ್ನ ತೋರಿಸಲಾಗಿದೆ. ಅರುಣ ಅದರ ಸಾರಥಿಯಾಗಿದ್ದಾನೆ. ಸುಗ್ಗಿಯ ಪ್ರಾರಂಭದ ನೆನಪಿಗಾಗಿ ಈ ಹಬ್ಬವನ್ನ ಮಂಗಳಕರವಾಗಿದೆ ಎಂದು ಹಲವು ಬೆಳೆಗಳನ್ನ ಕಟಾವು ಮಾಡಲು ಸೂರ್ಯನನ್ನ ಪೂಜಿಸಲಾಗ್ತದೆ. ಭಗವಾನ್ ಸೂರ್ಯದೇವನು 7 ಕುದುರೆಗಳ ಮೇಲೆ ಅದ್ಭುತವಾಗಿ ಕುಳಿತುಕೊಳ್ಳುತ್ತಾನೆ. ಇದು ಆಳವಾದ ಅರ್ಥವನ್ನ ಹೊಂದಿದೆ. 7 ಕುದುರೆಗಳು ಮಳೆಬಿಲ್ಲಿನ 7 ಬಣ್ಣಗಳನ್ನ ಸೂಚಿಸುತ್ತದೆ. ಸೂರ್ಯನ 7 ಕಿರಣಗಳು ದೇಹದ ಮುಖ್ಯ ಚಕ್ರಗಳಿಗೆ ಸಂಪರ್ಕವನ್ನ ಹೊಂದಿದೆ. ರಥದ 7 ಕುದುರೆಗಳು ಮನಸ್ಸನ್ನ ಸಂಕೇತಿಸುತ್ತದೆ. ಅದನ್ನ ನಾವೇ ನಿಯಂತ್ರಿಸಬೇಕು ಎಂಬುದು ಇದರ ಅರ್ಥ. ರಥಸಪ್ತಮಿಯ ದಿನ ಎಕ್ಕದ ಎಲೆಗೆ ಇದೇ ಪ್ರಾಮುಖ್ಯತೆ. ರಥಸಪ್ತಮಿಯ ದಿನ ತಲೆ, ಭುಜ ಮತ್ತು ಕತ್ತು, ಪಾದ ಸೇರಿದಂತೆ ದೇಹದ ವಿವಿಧ ಭಾಗಗಳಲ್ಲಿ ಎಕ್ಕದ ಎಲೆಯನ್ನ ಇಟ್ಟು ಸ್ನಾನವನ್ನ ಮಾಡಿ ಸೂರ್ಯನ 108 ಹೆಸರುಗಳು ಅಂದರೆ ಅಷ್ಟೋತ್ತರಗಳನ್ನ ಹೇಳಿ ಸೂರ್ಯ ನಮಸ್ಕಾರವನ್ನ ಮಾಡುವ ಪದ್ಧತಿ ಎನ್ನುವಂಥದ್ದಿದೆ. 108 ನಾಮಗಳನ್ನ ಪಠಿಸಿ ನಮಸ್ಕರಿಸಲು ಸಾಧ್ಯವಾಗದಿದ್ದರೆ ಸೂರ್ಯನ 12 ನಾಮಗಳನ್ನ ಜಪಿಸಿ ನಮಸ್ಕಾರವನ್ನ ಮಾಡಬಹುದಾಗಿದೆ. ಈ ದಿನ ಗೋಧಿ ರವೆಯಿಂದ ತಯಾರಿಸಿದಂತಹ ಮತ್ತು ಅವಲಕ್ಕಿಯಿಂದ ತಯಾರಿಸಿದಂತಹ ಪಾಯಸವನ್ನ ಮಾಡಿ ಸೂರ್ಯನಿಗೆ ನೈವೇದ್ಯಕ್ಕೆ ಇಡಬಹುದು. ಈ ದಿನ ವಿಶೇಷವಾಗಿ ಸೂರ್ಯ ಮಂತ್ರ ಅಥವಾ ಗಾಯತ್ರಿ ಮಂತ್ರಗಳನ್ನ ಪಠಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ.